ಇನ್ನು ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ದೂರು ದಾಖಲಾಗಿ ಒಂದೇ ದಿನಕ್ಕೆ ಈ ಪ್ರಕರಣದ ಸಂತ್ರಸ್ತೆ ಈಗ ಭಿನ್ನ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಸತ್ರು ಯಾರೂ ಕಾರಣರಲ್ಲ, ಇದು ನನ್ನ ಸ್ವಂತ ನಿರ್ಧಾರ ಅಂತ. ಹಾಗಾದ್ರೆ ಈ ಹೇಳಿಕೆಯ ಅರ್ಥ ಏನು? ಈ ಕೇಸ್ ದಾಖಲು ಮಾಡಿದ್ಯಾಕೆ? ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ರಾದ್ಧಾಂತ ಮಾಡಿದ್ಯಾಕೆ? ಈ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ಳುತ್ತೆ. ಲಾಯರ್ನ ಮೀಟ್ ಮಾಡಿಸಿ ನನ್ನ ತಪ್ಪಿನ ಬಗ್ಗೆ ಅರಿವು ಮಾಡಿಸಿದ್ರು. ನನ್ನ ಮನು ಮಧ್ಯೆ ಒಂದಷ್ಟು ಜಗಳ ಗೊಂದಲಗಳಿತ್ತು. ಸಿನಿಮಾ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ತಪ್ಪು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿನಿಮಾಗೆ ತೊಂದರೆ ಕೊಡುವಂತ ಉದ್ದೇಶ ನನ್ನದಲ್ಲ, ಏನಿದ್ದರೂ ನಮ್ಮ ಮಧ್ಯೆ ಇರಬೇಕಾಗಿತ್ತು, ಸಿನಿಮಾಗೆ ತೊಂದರೆ ಕೊಡುವ ಉದ್ದೇಶ ಇರಲಿಲ್ಲ ಅಂತ. ಬಳಿಕ ಲಾಯರ್ನ ಮೀಟ್ ಮಾಡಿಸಿ ನನ್ನ ತಪ್ಪಿನ ಬಗ್ಗೆ ನನಗೆ ಅರಿವು ಮಾಡಿಸಿದ್ದಾರೆ. ಇದು ನನ್ನ ಸ್ವಂತ ನಿರ್ಧಾರ ಅಂತ ಸಂತ್ರಸ್ತೆ ಉಲ್ಟಾ ಹೇಳಿಕೆ ಕೊಟ್ಟಿರೋದು. ಈಗ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು ಮಡೆನೂರು ಮನು ವಿರುದ್ಧ. ಅವರ ಚಿತ್ರ ಇವತ್ತು ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಈ ಕಂಪ್ಲೇಂಟ್ ದಾಖಲಾಗಿ ಪೊಲೀಸರು ವಶದಲ್ಲಿದ್ದಾರೆ. ಸಂತ್ರಸ್ತೆ ಈಗ ಕೊಟ್ಟಿರುವಂತ ಹೇಳಿಕೆ ಬಹಳ ವಿಭಿನ್ನವಾಗಿದೆ. ಅದು ಸಿನಿಮಾಗೆ ತೊಂದರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್. ಈಗಾಗಲೇ ಮಡೆನೂರು ಮನು ವಿರುದ್ಧ ಸಂತ್ರಸ್ತೆ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಅದರ ಬೆನ್ನಲ್ಲೇ ಪೊಲೀಸರು ವಶದಲ್ಲಿದ್ದಾರೆ ಮನು. ಈಗ ಮತ್ತೊಂದು ಹೇಳಿಕೆ ಕೊಟ್ಟಿರೋದು, ಅದು ಕಂಪ್ಲೇಂಟ್ ನಲ್ಲಿರುವಂತಹ ಅಂಶಗಳಿಗೂ ಅವ್ರಿಗೆ ಕೊಟ್ಟಿರುವಂತಹ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಯಾಕೆ ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ದು, ಏನ್ ಕತೆ ಅಂತ? ಏನು ನಿನ್ನೆಯಿಂದ ನಡೀತಾ ಇರ್ತಕ್ಕಂಥ ಈ ಡ್ರಾಮಾದಲ್ಲಿ ಸಾಕಷ್ಟು ಗೊಂದಲಗಳು ತುಂಬಿಕೊಂಡಿದ್ದಾವೆ. ಒಂದು ರೀತಿಯ ನೋಡಿದ್ರೆ ಏನು ಈ ಸಂತ್ರಸ್ತೆ ಯಾಕೆ ಬೇಕಿತ್ತು ನನಗೆ ಇದೆಲ್ಲ, ಸುಮ್ಮನೆ ಅನಾವಶ್ಯಕವಾಗಿ ಇದನ್ನ ದೊಡ್ಡ ಮಾಡ್ತಾ ಹೋಗ್ತಾ ಇದ್ದೀನಿ, ಸೊ ಆದಷ್ಟು ಬೇಗ ಇದನ್ನ ಮುಗಿಸ್ಬಿಡ್ಬೇಕು ಅಂತ ಅವರ ನಿರ್ಧಾರಕ್ಕೆ ಬಂದಿರ್ತಾರೆ. ಕಾರಣ ಕಳೆದ 2 ದಿನಗಳಿಂದ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿ ಅವ್ರಿಗೊಂದಷ್ಟು ಅಸಮಾಧಾನ ಆಗಿರುತ್ತೆ. ಸೊ ಆದ್ರೆ ಇವಾಗ ಇದು ಪೊಲೀಸ್ ಮೆಟ್ಲಿರೋದ್ರಿಂದ, ಕೋರ್ಟ್ ಇದರಲ್ಲಿ ಎಂಟ್ರಿ ಆಗಿರೋದ್ರಿಂದ ಇದನ್ನ ಹಿಂದೆ ತೆಗೆಯೋದಕ್ಕೆ ಆಗೋದಿಲ್ಲ. ಈಗಾಗಲೇ ಏನು ಮನು ಅವರನ್ನ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗಿ ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದ್ರೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸುಮಾರು ಒಂದು 12-1 ಗಂಟೆಯಿಂದ ಸ್ಟಾರ್ಟ್ ಆದಂತ ಒಂದು ವಿಚಾರಣೆ, ಸಂತ್ರಸ್ತೆಯನ್ನ ಕಂಟಿನ್ಯೂಸ್ ಆಗಿ ವಿಚಾರಣೆ ನಡೆಸ್ತಾನೆ ಇದ್ರೆ, ಎಲ್ಲಿ ಆಯ್ತು, ಯಾವಾಗ ಭೇಟಿ ಆಗಿದ್ರು, ಎಲ್ಲೆಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿದ್ರಿ, ಯಾವ್ಯಾವ ಊರುಗಳಲ್ಲಿ ಭೇಟಿ ಮಾಡಿದ್ವಿ, ಮನು ಊರಿಗೆ ಸಂತ್ರಸ್ತೆ ಅವರು ಸಾಕಷ್ಟು ಭೇಟಿ ಕೊಟ್ಟಿದ್ರು ಈ ವಿಚಾರದ ಬಗ್ಗೆ, ಮತ್ತೆ ಈ ಒಂದು ವಿಡಿಯೋಗಳನ್ನ ಮಾಡ್ಕೊಂಡಿದ್ದು, ಕರೆಗಳನ್ನ ಮಾಡಿದ್ದು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಇದನ್ನ ಇಷ್ಟೆಲ್ಲ ಆಗೋದಕ್ಕೆ ಕಾರಣಗಳು ಏನು ಅಂತ ಹೇಳಿ ಒಂದು ವಿಚಾರಣೆಗಳು ನಡೀತಾ ಇದೆ. ಜೊತೆಗೆ ಮತ್ತೊಬ್ಬ ಕ್ರೀಡೆ ಹೆಸರು ಕೂಡ ಇದನ್ನು ಕೇಳ್ಕೊಂಡ್ ಬಂದಿದ್ದು. ಬೆಳಗ್ಗೆಯಿಂದ ಅವರದ್ದೇ ಧ್ವನಿ ಎನ್ನಲಾದ ಒಂದು ಆಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಹೊರಗಡೆ ವಿಚಾರಣೆ ನಡೀತಾ ಇದೆ. ಇದು ನೀವೇ ಮಾತಾಡ್ತಾರೆ ಅಥವಾ ಬೇರೆ ಅಂತ ಚರ್ಚೆ ಆಗ್ತಾ ಇದೆ. ಇದೆಲ್ಲ ನಡುವೆ ಸಾಕಷ್ಟು ಗೊಂದಲಗಳಿದೆ. ಈಗ ಪ್ರೆಸೆಂಟ್ ಅವರಿಗೆ ಇದನ್ನ ಇಲ್ಲಿಗೆ ಮುಗಿಸ್ಕೊಡ್ಬೇಕು ಅಂತ ಅನ್ಸಿದ್ರು ಕೂಡ ಇದು ಕಾನೂನಿನ ಒಳಗ್ ಬಂದಾಗಿರೋದ್ರಿಂದ ಅದನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋರು ಪೊಲೀಸರು ಬಿಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಅವ್ರೇನು 4 ಗಂಟೆ 5 ಗಂಟೆ ನಂತರ ಹೊರಗಡೆ ಬಂದು ಮೀಡಿಯಾಗಳಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದು ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ.